ಇಬ್ಬರನ್ನು ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನಗಳಾಗಿತ್ತು. ಈಗ ಕೊನೆಗೂ ಮಗಳು ಅರೆಸ್ಟ್ ಆಗಿದ್ದಾಳೆ. ತನ್ನ ಹೆತ್ತ ತಂದೆ ತಾಯಿ ಮತ್ತು ಸ್ವಂತ ತಂಗಿಯನ್ನೇ ಕೊಂದಂತಹ ಮಗಳು ಪಾಂಡಿಚೇರಿಯ ರೈಲ್ವೆ ನಿಲ್ದಾಣದಲ್ಲಿ ಬಂಧನಕ್ಕೊಳಗಾಗಿದ್ದಾಳೆ. ಕೆಆರ್ಪುರಂ ಪೊಲೀಸರು ಹಂತಕಿ ಶ್ವೇತಾಳನ್ನ ಬಂಧಿಸಿದ್ದಾರೆ. ಆದರೆ ಆಕೆಯ ಪ್ರಿಯಕರ ಪರಾರಿಯಾಗಿದ್ದಾನೆ. ಕೆನೆತ್ಗಾಗಿ ಈಗ ಶೋಧ ನಡೀತಾ ಇದೆ. 30 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ಲು, ಜೊತೆಗೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ಲು ಪ್ರಿಯಕರನ ಜೊತೆಗೆ. ಹಾಗಾಗಿ ಅಪ್ಪ ಅಮ್ಮ ಅವಳನ್ನ ದೂರ ಇಟ್ಟಿದ್ರು. ಆದರೆ ಆ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ನೋಟಿಸ್ಗಳು ತಂದೆ ತಾಯಿಗೆ ಮನೆಗೆ ಬರ್ತಾ ಇದ್ದಿದ್ರಿಂದಾಗಿ ಆ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಆಕೆ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. Hotel Management with AI. Join IIHM, International Institute of Hotel Management. ಆ ಸಂದರ್ಭದಲ್ಲಿ ಅಲ್ಲಿ ಮಾತುಕತೆ ನಡೆದಿದೆ. ಮಾತುಕತೆ ಜೋರಾಗಿ ತಾಯಿಯನ್ನ ಕೊಂದಿದ್ದಾರೆ. ಆಕೆಯನ್ನ ಬಾತ್ರೂಮ್ನಲ್ಲಿ ಬಚ್ಚಿಡ್ತಾರೆ. ಆ ನಂತರ ಅವ್ರನ್ನ ಹುಡ್ಕೊಂಡು ಬಂದಂತಹ ತಂಗಿ ಮತ್ತು ತಂದೆಯನ್ನ ಕೂಡ ಬರ್ಬರವಾಗಿ ಕೊಂದಿರುವಂಥದ್ದು ಶ್ವೇತಾ ಮತ್ತು ಆಕೆಯ ಪ್ರಿಯಕರ ಕೆನೆತ್. ತಕ್ಷಣವೇ ಪರಾರಿಯಾಗಿದ್ರು. ಈಗ ಶ್ವೇತಾ ಅರೆಸ್ಟ್ ಆಗಿದ್ದಾರೆ. ಇನ್ನು ಮೂವರ ಹತ್ಯೆ ಬಳಿಕ ಶ್ವೇತಾ ಪ್ರಿಯಕರ ಕೆನೆತ್ ಇಬ್ರು ಕೂಡ ಪ್ಲಾನ್ ಮಾಡಿಕೊಂಡಿರ್ತಾರೆ. ಕೊಲೆ ಬಳಿಕ ಸ್ವಲ್ಪ ದೂರ ಇಬ್ರು ಕೂಡ ಒಟ್ಟಿಗೆ ಹೋಗಿದ್ದಾರೆ. ನಂತರ ಇಬ್ರು ಬೇರೆ ಬೇರೆಯಾಗಿ ಪರಾರಿಯಾಗಿದ್ದಾರೆ. ಶ್ವೇತಾ ಪಾಂಡಿಚೇರಿಯತ್ತ ಪ್ರಯಾಣವನ್ನು ಮಾಡಿದ್ದಾಳೆ. ಆದ್ರೆ ಕೆನೆತ್ ಯಾವ ಕಡೆ ಹೋಗ್ದ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಪ್ರಿಯಕರ ಕೆನೆತ್ಗಾಗಿ ಬಲೆಯನ್ನ ಬೀಸಿದ್ದಾರೆ ಪೊಲೀಸರು. ಈಗಾಗಲೇ ಹಲವು ಕಡೆಗಳಲ್ಲಿ ಇವರಿಬ್ಬರ ಪತ್ತೆಗಾಗಿ ಜಾಲವನ್ನ ಹುಡುಕಾಟಲಾಗ್ತಾ ಇದ್ದು ಎಲ್ಲಿ ಹೋಗಿದ್ದಾರೆ ಏನು ಎತ್ತ ಅಂತ ಇತ್ತು. ತಮಿಳುನಾಡು, ಕೇರಳ ಸೇರಿದಂತೆ ಹಲವು ಕಡೆಗಳಲ್ಲಿ ಈ ಇಬ್ಬರನ್ನ ಹುಡುಕಲಾಗ್ತಾ ಇತ್ತು. ಆದ್ರೆ ಈಗ ಶ್ವೇತಾ ಪಾಂಡಿಚೇರಿಯ ರೈಲ್ವೆ ನಿಲ್ದಾಣದಲ್ಲಿ ಪತ್ತೆಯಾಗಿದ್ದಾಳೆ. ಆದ್ರೆ ಕೆನೆತ್ ಎಲ್ಲಿ ಹೋದ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇಬ್ಬರೂ ಒಟ್ಟಿಗೆ ಹೋಗ್ತಾ ಇರುವಂತಹ ದೃಶ್ಯಗಳಿದು. ಮನೆಯ ಮುಂಭಾಗದಿಂದ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿಂದ ಬೇರೆ ಬೇರೆ ದಾರಿಯನ್ನು ಇಬ್ಬರು ಕೂಡ ತೆಗೆದುಕೊಂಡಿದ್ದಾರೆ. ಶ್ವೇತಾ ಒಂದು ಕಡೆ ಪಾಂಡಿಚೇರಿ ಟ್ರೈನ್ ಅನ್ನು ಹತ್ತುತ್ತಾಳೆ. ಆದರೆ ಕೆನೆತ್ ಯಾವ ಕಡೆ ಹೋದ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಸಿಕ್ಕಿಲ್ಲ. ಈಗ ಶ್ವೇತಾನ ಬಂಧನಕ್ಕೆ ಒಳಪಡಿಸ್ತಾ ಇರೋದ್ರಿಂದಾಗಿ ಅವರ ಪ್ಲಾನ್ ಏನಾಗಿತ್ತು, ಎಲ್ಲಿಗೆ ಹೋಗುವಂತ ಪ್ಲಾನ್ ಮಾಡ್ಕೊಂಡಿದ್ರು, ಬೇರೆ ಬೇರೆ ಮಾರ್ಗವಾಗಿ ಹೋಗಿ ಬೇರೆ ಕಡೆ ಮೀಟ್ ಆಗುವಂತಹ ಪ್ಲಾನ್ ಏನಾದರೂ ಇತ್ತಾ, ಇದೆಲ್ಲದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ. ಆ CCTVಗಳಲ್ಲೂ ಸಹಿತ ಇವರಿಬ್ರು ಒಟ್ಟಿಗೆ ಟ್ರಾವೆಲ್ ಮಾಡುವಂತದ್ದು ಕಾಣಿಸುತ್ತೆ. ಹೀಗಾಗಿನೇ ಪೊಲೀಸರು ಅವರಿಬ್ರು ಒಟ್ಟಿಗೆ ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳಿ ಅಂದುಕೊಂಡ್ರು. ಆದ್ರೆ ಇವರು ರೈಲಿನ ಮೂಲಕ ಪ್ರಯಾಣವನ್ನ ಮುಂದುವರಿಸ್ತಾರೆ ಮುಂದಿನ ಹಂತದಲ್ಲಿ. ಆ ಒಂದು ಸಂದರ್ಭದಲ್ಲಿ ಒಂದು 60-70 ಕಿಲೋಮೀಟರ್ ಬೆಂಗಳೂರಿಂದ ಆಚೆ ಹೊರಗಡೆಗೆ ಹೋಗಿದ ಮೇಲೆ ಆಕೆ ಮತ್ತೆ ಅವನು ಅಂದ್ರೆ ಶ್ವೇತಾ ಮತ್ತೆ ಕೆನೆತ್ ಏನಿದ್ದಾರೆ ಇಬ್ರು ಬೇರೆ ಬೇರೆ ಆಗ್ತಾರೆ. ಬೇರೆ ಬೇರೆ ಆದ ನಂತರದಲ್ಲಿ ಈಕೆ ಪಾಂಡಿಚೇರಿ ಕಡೆಗೆ ಟ್ರಾವೆಲ್ ಮಾಡ್ತಾಳೆ. ಪಾಂಡಿಚೇರಿ ಕಡೆಗೆ ಹೋಗಿದಂತ ಮಾಹಿತಿ ಸಿಕ್ಕಿ ಪೊಲೀಸರು ಪಾಂಡಿಚೇರಿ ರೈಲ್ವೆ ನಿಲ್ದಾಣದ ಬಳಿಯಲ್ಲೇ ಈಕೆಯನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇದುವರೆಗೆ ಕೆನೆತ್ತಿನ ಹುಡುಕಾಟ ಇನ್ನು ಕಂಟಿನ್ಯೂ ಆಗಿದೆ. ಅಂದ್ರೆ ಸುಮಾರು 8 ತಂಡಗಳನ್ನ ಏನ್ ಮಾಡಿದ್ವಿ, ಇನಿಷಿಯಲಿ 6 ತಂಡ ಮಾಡ್ಕೊಂಡಿದ್ವು. ಮತ್ತೆ ನಿನ್ನೆ ಸಂಜೆ ಅದು 2 ಎಕ್ಸ್ಟ್ರಾ ಟೀಮ್ಗಳನ್ನ ಕಮಿಷನರ್ ಮಾಡ್ಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟು 2 ತಂಡಗಳನ್ನು ಮಾಡ್ತಾರೆ. ಒಟ್ಟು 8 ತಂಡಗಳನ್ನ ಏನ್ ಮಾಡಿದ್ರು. ಅದರಲ್ಲಿ ಒಂದು ತಂಡ ಈಗ ಹುಡುಕಾಗಿದೆ. ಈಕೆಯನ್ನ ಹುಡುಕಿಕೊಂಡು ವಶಕ್ಕೆ ಪಡೆದುಕೊಂಡು ಆಕೆಯನ್ನ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಅಲ್ಲೇ ಮಾಡ್ಕೊಂಡಿದ್ದಾರೆ. ಆದ್ರೆ ಸಂಪೂರ್ಣವಾದಂತ ಇಂಟ್ರಾಗೇಷನ್ ಅನ್ನ ಇನ್ನು ಪೊಲೀಸ್ ಅಧಿಕಾರಿಗಳಿಗೆ ಮಾಡ್ಲಿಕ್ಕೆ ಅವಕಾಶ ಆಗಿಲ್ಲ. ಆಕೆಯನ್ನ ಬೆಂಗಳೂರು ಕರ್ಕೊಂಬರೋಷ್ಟೊತ್ತಿಗೆ ಸಂಜೆ ಒಂದು 5 ಗಂಟೆ ನಂತರ ಆಗುತ್ತೆ. ಅದಾದ್ಮೇಲೆ ಬೆಂಗಳೂರಿನಲ್ಲಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಮಾಡುವಲ್ಲಿ ಅಧಿಕಾರಿಗಳು ಸಫಲರಾಗಿದ್ದಾರೆ. ಅಲ್ಲಿ ಆಕೆಯನ್ನ ಕ್ವಶನಿಂಗ್ ಮಾಡಿದ ಸಂದರ್ಭದಲ್ಲಿ ಆಕೆ ಒಂದಷ್ಟು ಹೇಳಿಕೆಗಳನ್ನು ಸಹಿತ ಕೊಟ್ಟಿದ್ದಾಳೆ. ಪ್ರಮುಖವಾಗಿ ಸುಮಾರು ಒಂದು 2 ದಿನಗಳು ಅಂತ ಹೇಳ್ಬೋದು. ಅಂದ್ರೆ ಒಂದು 40 ಅವರ್ಸ್ ಇಂದ ಈಕೆಯನ್ನ ಮತ್ತೆ ಈಕೆ ಬಾಯ್ ಫ್ರೆಂಡ್ ಅನ್ನ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ರು. ಎಲ್ಲಾ ಆಂಗಲ್ ನಲ್ಲೂ ಹುಡುಕಾಟ ಮಾಡ್ಲಾಗ್ತಿತ್ತು. ಅಂದ್ರೆ ಆತನನ್ನ ಕೂಡ ಪ್ಯಾರಲಲ್ ಆಗಿನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಈ ಆರೋಪಿಯನ್ನು ಕೂಡ ಪ್ಯಾರಲಲ್ ಆಗಿ ಹುಡುಕಾಟ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದರಲ್ಲಿ ಪೊಲೀಸರು 1 ಲೆವೆಲ್ಗೆ ಸಕ್ಸಸ್ ಆಗಿದ್ದಾರೆ. ಆಕೆಯನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ. ಪ್ರಜ್ವಲ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಬಂಧನದ ಬಳಿಕ ಹತ್ಯೆ ರಹಸ್ಯವನ್ನ ಪುತ್ರಿ ಶ್ವೇತಾ ಬಿಚ್ಚಿಟ್ಟಿದ್ದಾಳೆ. ನನ್ನ ತಾಯಿಯನ್ನು ನಾನೇ ಕೊಂದು ಹಾಕದೆ ಅಂತ ಬಂಧನ ಆದ್ಮೇಲೆ ಪೊಲೀಸರ ಬಳಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಈ ಹಂತಕ್ಕೆ ತನ್ನ ತಾಯಿ ತನ್ನ ಜೀವನವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಏನ್ ಮಾಡೋದಕ್ಕೂ ನನ್ನ ತಾಯಿ ನನಗೆ ಅವಕಾಶ ಕೊಡ್ತಿರ್ಲಿಲ್ಲ. ನನ್ನನ್ನು ಸ್ವತಂತ್ರವಾಗಿ ಇರೋದಕ್ಕೆ ನನ್ನ ತಾಯಿ ಬಿಡ್ತಿರ್ಲಿಲ್ಲ. ನನ್ನ ಕಂಟ್ರೋಲ್ ಮಾಡಿ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ರು. ಅದಕ್ಕೆ ನಾನು ನನ್ನ ತಾಯಿನ ಕೊಂದು ಹಾಕದೆ ಅಂತ ಆಕೆ ಹೇಳ್ತಾಳಂತೆ. ಬಂಧನ ಆದ ಮೇಲೆ ಪೊಲೀಸರ ಬಳಿ ಈ ಸತ್ಯವನ್ನ ಹಂತಕ್ಕೆ ಬಾಯ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ನನ್ನನ್ನು ಕಂಟ್ರೋಲ್ ಮಾಡಿ ನನ್ನ ಜೀವನವನ್ನ ಹಾಳು ಮಾಡಿಬಿಟ್ರು ನನ್ನ ತಾಯಿ, ಅದಕ್ಕೆ ಅವರನ್ನ ಕೊಲೆ ಮಾಡಿದೆ ಅನ್ನೋದು ಈ ಪಾಪಿ ಪುತ್ರಿಯ ಹೇಳಿಕೆ. ಪರಾರಿಯಾಗಿದ್ಲು, ನಂತರ ಈಗ ಸಿಕ್ಕಾಕೊಂಡಿದ್ದಾಳೆ. ಬಂಧನ ಆಗ್ತಾ ಇದ್ದಂತೆ ಆಕೆಯನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಆಗ ಈ ಒಂದು ಇನ್ಫಾರ್ಮೇಷನ್ ಆಕೆ ಹೇಳಿರುವಂಥದ್ದು, ಹೌದು ನಾನೇ ನನ್ನ ತಾಯಿನ ಕೊಂದು ಹಾಕದೆ, ಆಕೆ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ರು, ನನಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ನನ್ನ ಜೀವನವನ್ನೇ ಅವ್ರು ಕಂಟ್ರೋಲ್ ಮಾಡ್ತಾಯಿದ್ರು, ನನ್ನ ಜೀವನವನ್ನು ಅವ್ರು ಹಾಳು ಮಾಡಿಬಿಟ್ರು, ಹಾಗಾಗಿ ನಾನು ಅವರನ್ನು ಕೊಂದು ಹಾಕಿದೆ ಅನ್ನೋದು ಈ ಪಾಪಿ ಪುತ್ರಿಯ ಸಮಜಾಯಿಷಿ.
ಬರ್ಬರವಾಗಿ ಕೊಲೆ ಮಾಡಿದಾಳೆ. ತಾಯಿಯನ್ನಷ್ಟೇ ಅಲ್ಲ, ತಂಗಿ ಮತ್ತು ತಂದೆಯನ್ನು ಕೂಡ ಕೊಂದು ಹಾಕಿ ಅಲ್ಲಿಂದ ಪರಾರಿಯಾಗಿದ್ಲು. ಆರಂಭದಲ್ಲಿ ಇಬ್ಬರು ಒಟ್ಟಿಗೆ ಹೋಗ್ತಾರೆ, ಆಕೆ ಮತ್ತು ಆಕೆಯ ಪ್ರಿಯಕರ. ನಂತರ ಇಬ್ಬರು ಬೇರೆ ಬೇರೆ ಅಲ್ಲಿ ಪರಾರಿಯಾಗಿದ್ರು, ಆದರೆ ಆಕೆ ಸಿಕ್ಕಾಕೊಂಡಾಳೆ. ನನ್ನ ತಾಯಿ ನನ್ನ ಸ್ವತಂತ್ರವನ್ನೇ ಕಿತ್ಕೊಂಡಿದ್ರು. ಬಂಧನದ ಬಳಿಕ ಹಂತಕಿ ಪುತ್ರಿ ಶ್ವೇತಾಳ ಹೇಳಿಕೆ ಇದು. ನನ್ನ ತಾಯಿಯಿಂದಲೇ ನಾನು ಮನೆ ಬಿಟ್ಟು ಬಂದಿದ್ದೆ. ನನಗೆ ಎಲ್ಲರೂ ಇದ್ರೂ ಕೂಡ ನಾನು ಅನಾಥಳಂತೆ ಬದುಕ್ತೆ. ಏನ್ ಮಾಡಿದ್ರು ತಪ್ಪು, ಎಲ್ಲಿಗೆ ಹೋದ್ರೂ ತಪ್ಪು. ಮನೆಯಲ್ಲಿ ಕುಳಿತರು, ನಿಂತರು, ಮಲಗಿದ್ರು ಎಲ್ಲವೂ ಕೂಡ ತಪ್ಪಾಗಿ ಭಾವಿಸ್ತಾ ಇದ್ರು. ಎಲ್ಲವೂ ಕೂಡ ತಪ್ಪು ಅಂತ ನನ್ನ ನೆಮ್ಮದಿಯನ್ನೇ ಹಾಳು ಮಾಡಿದ್ರು. ಅದಕ್ಕಾಗಿ ನನ್ನ ತಾಯಿಯನ್ನ ನಾನೇ ಕೊಂದು ಹಾಕ್ತೆ ಅಂತ ಘಟನೆಯ ಭೀಕರತೆಯನ್ನ ಮಗಳು ಬಿಚ್ಚಿಟ್ಟಿದ್ದಾಳೆ. ಸಾಮಾನ್ಯವಾಗಿ ಆರೋಪಿ ಪೊಲೀಸರ ಕೈಗೆ ಸಿಗಾಕೊಂಡ್ತಿದ್ದಂಗೆ ಅಳ್ಳುವಂಥದ್ದು ಮತ್ತೆ ಯಾಕೆ ಹಿಂಗ್ ಮಾಡಿದೆ ಅನ್ನೋದನ್ನ ಹೇಳುವಂಥದ್ದು ಆಗುತ್ತೆ. ಆದ್ರೆ ಈಕೆ ಮಾತ್ರ ಆಕೆಯ ಕೊಲೆ ಮಾಡಿದಕ್ಕೆ ಅಂದ್ರೆ ತನ್ನ ತಾಯಿಯನ್ನೇ ಕೊಂದಿದ್ದಕ್ಕೆ ಜಸ್ಟಿಫಿಕೇಶನ್ ಅನ್ನ ನೀಡ್ತಾ ಹೋಗಿದ್ದಾಳೆ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತದೆ. ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಏನ್ ಮಾಡ್ಕೊಂಡ್ರು ಪೊಲೀಸರು, ಆ ಸಂದರ್ಭದಲ್ಲಿ ಆಕೆ ಏನಕ್ಕೋಸ್ಕರ ಕೊಂದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮನೆಯಲ್ಲಿ ಶಿಸ್ತಿನಿಂದ ಬೆಳೆಸುವ ಪ್ರಯತ್ನವನ್ನ ಆಕೆ ತಾಯಿ ಮಾಡಿದ್ದಾಳೆ. ಇಲ್ಲಿ ಆಕೆ ತಾಯಿ ಮಾಡಿದ್ದು ಕೂಡ ತಪ್ಪಂತ ಹೇಳಿಕ್ಕಾಗಲ್ಲ. ಯಾವುದೇ ಒಂದು ಹೆಣ್ಮಕ್ಳು ಇರುವಂತ ಮನೆಯಲ್ಲಿ ಅವರನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿ ಮುತ್ತುಲಕ್ಷ್ಮಿ ಸಹಿತ ಮಾಡಿದ್ದಾರೆ. ಆದ್ರೆ ಅದು ಈಕೆಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ. ದಿನ ಕಳೆದಂತೆ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ತನ್ನನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ವು. ತುಂಬಾ ನನ್ನ ಜೀವನದ ನೆಮ್ಮದಿ, ಜೀವನದ ಸ್ವಾತಂತ್ರ್ಯ, ನನ್ನ ಎಲ್ಲವನ್ನೂ ಕೂಡ ಕಿತ್ಕೊಂಡ್ರು ನನ್ನ ತಾಯಿ ಅನ್ನೋದನ್ನ ಹೇಳ್ತಾಳೆ. ಮತ್ತೆ ನಾನು ಮನೆ ಬಿಟ್ಟು ಹೊರಗಡೆ ಬರ್ಲಿಕ್ಕೂ ಸಹಿತ ಅವಳೇ ನನ್ನ ತಾಯಿನೇ ಕಾರಣ. ನನ್ನ ತಾಯಿ ಸರಿಯಾಗಿದ್ದಿದ್ರೆ, ನನ್ನ ತಾಯಿ ನನಗೆ ಟಾರ್ಚರ್ ಅನ್ನ ಕೊಟ್ಟಿಲ್ಲ ಅಂದಿದ್ರೆ ನಾನು ಮನೆ ಬಿಟ್ಟು ಹೊರಗಡೆ ಬರ್ತಿರಲ್ಲ. ಎಲ್ಲರೂ ಇದ್ದು, ತಂದೆ, ತಾಯಿ, ತಂಗಿ, ಒಂದು ಕುಟುಂಬ ಎಲ್ಲರೂ ಇದ್ದು ಸಹಿತ ನಾನು ಅನಾಥಳ ರೀತಿಯಲ್ಲಿ ಬದುಕ್ತಿದ್ದೆ. ಇದಕ್ಕೆ ನಾನು ನನ್ನ ತಾಯಿಯನ್ನ ಕೊಲೆ ಮಾಡಿದೆ, ಅದಕ್ಕೆ ಅವಳನ್ನ ಅಷ್ಟು ಬರ್ಬರವಾಗಿ ಕೊಲೆ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದಾಳೆ. ಅವಳ ತಾಯಿ ದೇಹದಲ್ಲಿ ನೋಡಿದ್ರೆ ಪೊಲೀಸರಿಗೆ ಸುಮಾರು ಒಂದು 20-25 ಸ್ಟ್ಯಾಬ್ಗಳು ಪೊಲೀಸರಿಗೆ ಸಿಕ್ಕಿದೆ. ಇನ್ನು ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ. ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಅವರಿಗೆ ಎಕ್ಸಾಕ್ಟ್ ಆಗಿ ಎಷ್ಟು ಇಂಜುರಿಗಳಾಗಿದ್ದಾವೆ, ಎಷ್ಟು ಬ್ಲಂಟ್ ಇಂಜುರಿಗಳು, ಎಷ್ಟು ಡೀಪ್ ಇಂಜುರಿಗಳಾಗಿದ್ದಾವೆ ಅನ್ನೋದು ಪೊಲೀಸರಿಗೆ ಒಂದು ಲೆಕ್ಕಾಚಾರ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಆಕೆ ಹೇಳೋ ಮಾಹಿತಿ ಏನಂತ ಅಂದ್ರೆ, ತನ್ನ ಜೀವನವನ್ನೇ ಒಂದು ಬಾಕ್ಸ್ ರೀತಿಯಲ್ಲಿ ಇಟ್ಟಿದ್ರು ನನ್ನ ತಾಯಿ. ನನಗೇನು ಸ್ವಾತಂತ್ರ್ಯವನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಆ ಒಂದು ಸ್ವಾತಂತ್ರ್ಯವನ್ನ ಕೊಡದಲ್ಲೇ ಇದ್ದ ಕಾರಣವಾಗಿಯೇ ನಾನು ಈ ರೀತಿಯಾಗಿ ಮಾಡಿ ನನ್ನ ತಾಯಿಯನ್ನ ಕೊಂದೆ ಅಂತ ಹೇಳ್ತಾಳೆ. ಮತ್ತೆ ತಂಗಿ ಮತ್ತೆ ತಂದೆಯನ್ನ ಯಾಕೆ ಕೊಂದೆ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಆಕೆ ಬ್ರೇಕ್ ರೈಟ್. ಪ್ರಜ್ವಲ್, ಹಾಗೆ ಸಂಪರ್ಕದಲ್ಲಿರಿ. ನಾನೊಬ್ಬಳೇ ನನ್ನ ತಾಯಿ ಕೊಂದು ಹಾಕಿದ್ದು ಅಂತಿದ್ದಾಳೆ ಶ್ವೇತಾ. ಮೂವರನ್ನು ಕೂಡ ತಾನೇ ಕೊಲೆ ಮಾಡಿರೋದಾಗಿ ಆಕೆ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ತಂದೆ ಕೊನೆ ಕ್ಷಣದಲ್ಲಿ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದರಲ್ಲಿ ಅವ್ರು ಹೇಳಿದ್ದು ಕೆನೆತ್ ಚಾಕುವಿನಿಂದ ಇರಿದಿದ್ದ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಶ್ವೇತಾ ಏನೇ ಹೇಳಿಕೆ ಕೊಟ್ಟರು, ಆರೋಪಿ ಕೆನೆತ್ ಸಿಕ್ಕ ಮೇಲೆ ಮತ್ತಷ್ಟು ಮಾಹಿತಿಗಳು ಬರಬೇಕಾಗಿದೆ. ಸಂಜೆ ವೇಳೆಗೆ ಶ್ವೇತಾಳನ್ನ ಬೆಂಗಳೂರಿಗೆ ಕರೆತರೋ ಸಾಧ್ಯತೆ ಇದೆ. ಸದ್ಯ ಪಾಂಡಿಚೇರಿಯಲ್ಲೇ KRPುರಂ ಪೊಲೀಸರ ತಂಡ ಇದೆ. ಅಲ್ಲೇ ಪ್ರಾಥಮಿಕವಾಗಿ ಆಕೆಯನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಬಂಧನದ ಬಳಿಕ ಹಂತಕಿ ಪುತ್ರಿ ಶ್ವೇತಾ ಕೊಟ್ಟಂತಹ ಹೇಳಿಕೆಯ ಪ್ರಕಾರ ಆಕೆ ತಾನೊಬ್ಬಳೇ ಕೊಂದದ್ದಾಗಿ ಹೇಳ್ತಿದ್ದಾಳೆ. ತಾನೇ ತಾಯಿಯನ್ನು ಕೊಂದದ್ದು, ನನ್ನ ಸ್ವಾತಂತ್ರ್ಯ ಹರಣ ಮಾಡಿದ್ರು, ನನಗೆ ಎಲ್ಲೂ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ, ಯಾವುದೇ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಬಿಡ್ತಿರ್ಲಿಲ್ಲ ಅನ್ನುವಂಥ ಹೇಳಿಕೆ ಆಕೆ.